ರಾಜ್ಯಾದ್ಯಂತ ಈಗ ಆಲ್ರೆಡಿ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. CWRC ಆದೇಶದ ವಿರುದ್ಧ ಕರ್ನಾಟಕ ಬಂದ್ಗೆ ಕೂಡ ಸಜ್ಜಾಗ್ತಾ ಇದ್ದಾರೆ. ಕನ್ನಡಪರ ಸಂಘಟನೆಗಳಿಂದ ಬಂದ್ ನಡೆಸುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ಬಂದ್ ಬಗ್ಗೆ ನಿರ್ಧಾರಕ್ಕೆ ಪ್ಲಾನ್ ಅನ್ನ ಸಂಘಟನೆಗಳು ರೂಪಿಸ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸಿದ್ರೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕನ್ನಡಪರ ಸಂಘಟನೆಗಳು ಕೊಡ್ತಾ ಇರೋದು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅನ್ನುವಂಥ ಒತ್ತಾಯ. ಸರ್ಕಾರ ತೀರ್ಮಾನಕ್ಕೆ ಸಂಘಟನೆಗಳು ಈಗ ಕಾದು ನೋಡ್ತಾ ಇದ್ದಾವೆ, ಏನಾಗುತ್ತೆ ಏನು ಅಂತೇಳಿ. ಈಗ CWRC ಆದೇಶದಂತೆ ಒಂದು ವೇಳೆ ನೀರನ್ನು ಹರಿಸಿದ್ರೆ ನಾವು ಕರ್ನಾಟಕ ಬಂದ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಿನ್ನೆಯಿಂದ ಈಗ ಆಲ್ರೆಡಿ ಕಾವೇರಿಯ ಕಿಚ್ಚು ಹೊತ್ಕೊಂಡಿದೆ, ಧಗಧಗಿಸ್ತಾ ಇದೆ. ಸರ್ಕಾರದ ನಿರ್ಧಾರವನ್ನು ನೋಡಿ ಕನ್ನಡಪರ ಸಂಘಟನೆಗಳು ಒಂದು ಸಭೆಯನ್ನು ಮಾಡಿ ಕರ್ನಾಟಕ ಬಂದ್ಗೆ ಕರೆ ಕೊಡುವಂಥ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಬಂದ್ ಮಾಡುವ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಕರ್ನಾಟಕ ಬಂದ್ ಬಗ್ಗೆ ಘೋಷಣೆ ಮಾಡಬಹುದಾದಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದುರೋಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭವ್ಯ, ಒಂದ್ ಕಡೆ 4 TMC ನೀರು ಹರಿಸಬೇಕು ಅನ್ನುವಂಥ ಆದೇಶ, ಇದರ ಬೆನ್ನಲ್ಲೇನೆ ಈಗ ಹೋರಾಟಗಳು ಶುರು ಆಗಿದೆ. ಜೊತೆಗೆ ಕರ್ನಾಟಕ ಬಂದ್ಗೂ ಕೂಡ ಸಜ್ಜಾಗ್ತಾ ಇದ್ದಾರೆ ಅಂತ ಏನ್ ಮಾಹಿತಿ ಇದೆ? ಎಸ್ ಪ್ರಭು, ಅಂದ್ರೆ CWRC ಆದೇಶ ಖಂಡಿಸಿ ಬೆಂಗಳೂರಿನಲ್ಲಿ ಹೋರಾಟದ ಕಿಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ತಮಿಳುನಾಡಿಗೆ ನೀರು ಹರಿಸದಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು, ಮಲ್ಲೇಶ್ವರಾಮ ಆಗಿರ್ಬೋದು, ಪ್ರಮುಖವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಕಡೆ ಹೋರಾಟ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ನಡೀತಾ ಇದೆ, ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ನಾರಾಯಣಗೌಡ ಬಣ ನೇತೃತ್ವದಲ್ಲಿ ಈಗಾಗಲೇ ಅಂದ್ರೆ CWRC 3500 ಕ್ಯೂಸೆಕ್ ನೀರನ್ನ ಏನು ಬಿಡುಗಡೆ ಮಾಡೋದಕ್ಕೆ ಸೂಚಿಸಿದೆ. ಸೊ ಇದನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನದಿಯಿಂದ ನಿತ್ಯ ಬೆಂಗಳೂರಿಗೆ 2225 MLD ನೀರು ಪೂರೈಕೆ ಆಗುತ್ತೆ. 5 ಹಂತಗಳ ಮೂಲಕ ರಾಜಧಾನಿಗೆ ನೀರು ಕೂಡ ಸಪ್ಲೈ ಆಗ್ತಾ ಇರುವಂತದ್ದು. ನಿತ್ಯ 12 ಲಕ್ಷ ಕಾವೇರಿ ಸಂಪರ್ಕಗಳಿಗೆ ನೀರು ಪೂರೈಕೆಯನ್ನ ಜಲಮಂಡಳಿ ಮಾಡ್ತಾ ಇದೆ. CWRC ನಿಯಮದಂತೆ ನೀರು ಹರಿಸಿದ್ರೆ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಸಂಭವ ಆಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಕಾವೇರಿ ನೀರು ಕಾಯ್ದಿರಿಸುವಂತೆ ಜಲಮಂಡಳಿ ಕೂಡ ಮನವಿಯನ್ನ ಮಾಡಿರುವಂತದ್ದು. ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರವನ್ನು ಕೂಡ ಬರೆದಿದೆ. ಈ ವರ್ಷ ಅಂತ್ಯದವರೆಗೆ ಬೆಂಗಳೂರಿಗೆ 10 TMC ನೀರು ಕೂಡ ಅಗತ್ಯವಿರುವಂತದ್ದು. ಆದ್ರೆ ಕಾವೇರಿ ನದಿಯಲ್ಲಿ ದಿನೇ ದಿನೇ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ. ಸೊ ಕಾವೇರಿ ನದಿಯಿಂದ ಮಂಡ್ಯ, ಮೈಸೂರು ಭಾಗಕ್ಕೆ ನೀರು ಕೂಡ ಸಪ್ಲೈ ಆಗ್ತಾ ಇರುವಂತದ್ದು. ಹೀಗಾಗಿ ತಮಿಳುನಾಡಿಗೆ ನೀರು ಹರಿಸಿದ್ರೆ ಬೆಂಗಳೂರಿಗೆ ಜಲದಂಡಾಂತರ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ಬೆಂಗಳೂರು ಅಂದ್ರೆ ಬಹಳಷ್ಟು ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಬೆಂಗಳೂರಿಗೆ ಬಹಳಷ್ಟು ಜನ ಉದ್ಯೋಗವನ್ನು ಅರಸಿ ಬರ್ತಾರೆ, ಅಪಾರ್ಟ್ಮೆಂಟ್ ಗಳಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಬಹುತೇಕ ಮಂದಿ ವಾಸಿಸುವಂತಹ ವಾರ್ಡ್ಗಳಲ್ಲಿ ಕೂಡ ಈಗಾಗಲೇ ನೀರುಗಳ ಸಮಸ್ಯೆ ಇರುವಂತದ್ದು. ಸದ್ಯ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ರೆ ಪ್ರಮುಖವಾಗಿ ಬೆಂಗಳೂರಿಗೆ ಕೂಡ ಎಫೆಕ್ಟ್ ಆಗುತ್ತೆ, ಜಿಲ್ಲೆಗಳಿಗೆ ಕೂಡ ಎಫೆಕ್ಟ್ ಆಗುವಂತದ್ದು. ಈಗಾಗಲೇ ಬರ ಕೂಡ ಸೃಷ್ಟಿಯಾಗಿರುವಂತದ್ದು. ಮಳೆ ಬರದ ಕಾರಣ ರೈತರು ಕೂಡ ಕಂಗಾಲಾಗಿದ್ದಾರೆ. ತಮ್ಮ ಬೆಳೆಗಳನ್ನ ಬೆಳೆಯೋಕ್ಕಾಗದೆ ಬಹಳಷ್ಟು ಪರಿಪರಿಯಾಗಿ ಸರ್ಕಾರಕ್ಕೆ ಕೂಡ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಈ ರೀತಿಯಾದಂತಹ ಆದೇಶ ಕೊಟ್ಟಿರೋ ಕಾರಣಕ್ಕಾಗಿ ಬಹಳಷ್ಟು ಜನ ಈಗ ರೈತರು ಒಂದು ಕಡೆ ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯವರು ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾರಾಯಣಗೌಡ ಅವರ ನೇತೃತ್ವದ ಬಣ ಎಚ್ಚರಿಕೆಯನ್ನ ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಅಂದ್ರೆ ಈ ತೀರ್ಪನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಕೋಬಾರ್ದು. 4 TMC ನೀರು ನಾವು ಬಿಡೋದಕ್ಕೆ ಆಗಲ್ಲ, ಕರ್ನಾಟಕಕ್ಕೆ ಅಷ್ಟು ನೀರು ಬಿಡೋದಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ಅಂದ್ರೆ ಈಗಾಗಲೇ ಡ್ಯಾಮ್ ನಲ್ಲಿ ಇರೋದು 12 TMC ನೀರು, ಬೆಂಗಳೂರಿಗೆ ತಿಂಗಳಿಗೆ 3 TM ನಷ್ಟು ನೀರು ಬೇಕು. ತಮಿಳುನಾಡಿನ ರಾಜಕೀಯ ನಾಯಕರು ಕೇಂದ್ರದ ಜೊತೆ ಲಾಬಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಈಗಾಗಲೇ ತಿಳಿಸಿರುವಂತದ್ದು. ಯಾಕಂದ್ರೆ ಇದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಮಾಧ್ಯಮ ಜೊತೆ ಹೇಳಿದ್ದಾರೆ. ಸೊ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಡುಗಡೆ ಮಾಡಬಾರ್ದು. ಒಂದು ವೇಳೆ ನೀರನ್ನ ಬಿಡುಗಡೆ ಮಾಡಿದ್ರೆ ನಾವು ಡ್ಯಾಮ್ ಹತ್ರ ಹೋಗಿ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಂಪೂರ್ಣವಾಗಿ ಕರ್ನಾಟಕವನ್ನ ಬಂದ್ ಮಾಡೋದಾಗಿ ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಈಗಾಗಲೇ ಮಧು ಬಂಗಾರಪ್ಪ ಆಗಿರ್ಬೋದು ಇದ್ರ ಬಗ್ಗೆ ಬಹಳಷ್ಟು ಜನ ಒಂದು ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಅಂದ್ರೆ ಅವತ್ತು ಬಂಗಾರಪ್ಪನವರ ಹೇಗೆ ಆದೇಶವನ್ನ ತಿರಸ್ಕರಿಸಿದ್ದಾರೆ, ಇವತ್ತು ಬಂಗಾರಪ್ಪನವರ ಶಿಷ್ಯ ಅಂತ ಹೇಳ್ಕೊಳ್ಳೋ CM DK ಶಿವಕುಮಾರ್ ಅವರು ಕೂಡ ಈ ಆದೇಶವನ್ನ ಧಿಕ್ಕರಿಸಬೇಕು. ಯಾವುದೇ ಕಾರಣಕ್ಕೂ ನೀರನ್ನ ಬಿಡುಗಡೆ ಮಾಡಬಾರ್ದಂತೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರ ಆಗ್ರಹವಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.